ಓಂ ಅಗ್ನೇನಯ ಸ್ಪತರಾಯೇ ಅಶ್ಮನ್ ವಿಶ್ವಾನಿ ದೇವವಾಯುನಾನಿ ವಿದ್ವಾನ್ ಯುದ್ಧ ಸ್ಮರಜುಹುರಾಣಾಮೇನೋ ಭವಿಷ್ಣಾಮಾತೆ ನಮ ಭಕ್ತಿಂ ವಿಧೇಮ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜವಾನರ ಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಖಂಡ ಜಗದಾಕಾರಂ ಶಾಂತಿರೂಪಸ್ವರೂಪಿಣೆ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮೋಸ್ತುತೆ. ನಿತ್ಯಾನಂದ ಅವಧೂತ ದಿಗಂಬರಾಯ ನಮಃ. ಹರಿ ಓಂ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನಿಗೆ ಉದ್ಧವನು ಕೇಳುತ್ತಾನೆ, ನಿನ್ನ ಪ್ರಾಪ್ತಿಯಾಗಬೇಕಾದರೆ ನಾನು ಏನು ಮಾಡಬೇಕು? ಶ್ರೀಕೃಷ್ಣನಿಗೆ ಕೇಳ್ತಾನೆ ಉದ್ಧವನು, ನಿನ್ನನ್ನು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಏನನ್ನು ಮಾಡಬೇಕು ಎಂದಾಗ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ತಿಳಿಸ್ತಾನೆ, ಭಕ್ತಿ ಮಾಡುವುದರಿಂದ ನನ್ನ ಪ್ರಾಪ್ತಿಯಾಗಲು ಸಾಧ್ಯ ಉಂಟು. ಯಾವ ಭಕ್ತಿ ಅಂತ ಕೇಳಿದರೆ ಇಲ್ಲಿ 3 ಬಗೆಯ ಭಕ್ತಿ ಸಾಧನಗಳನ್ನು ತಿಳಿಸಿದ್ದಾನೆ. ಒಂದು ಶಾಸ್ತ್ರವಚನ, ಇನ್ನೊಂದು ಶ್ರೇಷ್ಠ ವಚನ ಹಾಗೂ ಆತ್ಮ ಸಂಶೋಧನೆ. ಈ 3 ವಿಧದ ಭಕ್ತಿಗಳನ್ನು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ತೋರಿಸಿಕೊಟ್ಟಿದ್ದಾನೆ. ಈಗಿನ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ ಎಲ್ಲ ವಿಪರೀತವಾಗಿದೆ. ಶಾಸ್ತ್ರವಚನದ ಬಗ್ಗೆ ವಿಚಾರ ಮಾಡಿದರೆ ನಾವು ಈಗ ಎಷ್ಟು ಸುಧಾರಿಸುವೆಂದರೆ, ಈಗಿನ ಜ್ಞಾನದಿಂದ ನಮಗೆ ಪುರಾಣಗಳ ಬಗ್ಗೆ ವಿಶ್ವಾಸವಿರಲು ನಾಚಿಕೆಯ ಬಗ್ಗೆ ಹೇಳ್ತಾ ಇದ್ದೇನೆ. ಪುರಾಣಗಳನ್ನು ವಿಶ್ವಾಸ ಇಲ್ಲದಂತ ಮಾಡಿದಂತಹ ಈಗಿನ ಕಾಲದ ನಡೀತಾ ಉಂಟು. ನಮಗೆ ದೊಡ್ಡವರ ವಚನಗಳ ಬಗ್ಗೆ ಕೇಳಬೇಕೆಂದರೆ, ಹಿರಿಯರ ವಚನಗಳ ಬಗ್ಗೆ ಕೇಳಬೇಕೆಂದರೆ, ಮಗನು ದೊಡ್ಡವನಾಗಿ ವಿದ್ಯಾವಂತನಾದ ಮೇಲೆ ತಂದೆಯ ಅಶಿಕ್ಷಿತ ತಂದೆಯ ವಚನಗಳನ್ನು ನಾನೇನು ಕೇಳಬೇಕು, ಇದರಿಂದ ನನಗೆ ಫಲವೇನು ಎಂಬುದಾಗಿ ಆಗ್ತಾ ಉಂಟು. ಅದರಂತೆ ಆತ್ಮ ಸಂಶೋಧನೆ ಬಗ್ಗೆ ವಿಚಾರ ಮಾಡಬೇಕೆಂದರೆ ನಮ್ಮ ಶೋಧ ಮಾಡುವ ಬುದ್ಧಿಯೇ ವಿಪರೀತವಾಗಿರುತ್ತದೆ. ನಾವು ಪಾಂಡವರು ಎಲ್ಲಿ ಇದ್ದರು, ಶ್ರೀರಾಮನ ಜನ್ಮ ಎಲ್ಲಿ ಆಯಿತು, ಕೌರವ ಪಾಂಡವರ ಯುದ್ಧ ಎಲ್ಲಿ ನಡೆಯಿತು ಎಂದು ಮುಂತಾದವುಗಳ ಬಗ್ಗೆ ಸಂಶೋಧನೆ ಮಾಡುವುದನ್ನು ಬಯಸಿದರೆ ಇದರಿಂದ ನಮಗೆ ಉಂಟಾಗುವ ಲಾಭಗಳು ಏನು ಎಂದು ಕೇಳುವಂತಹ ಜನಗಳು ಹೆಚ್ಚಾಗಿದ್ದಾರೆ. ಒಬ್ಬ ನಮಗೆ ಹೇಳ್ತಾನೆ, ನಾನು ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿದ್ದೇನೆ. ಶ್ರೀಕೃಷ್ಣನ ಜನ್ಮದ ಸ್ಥಳ ಹಾಗೂ ಅವನ ನಿರ್ಯಾಣದ ಸ್ಥಳದ ಬಗ್ಗೆ ನಿಶ್ಚಿತವಾಗಿ ನನಗೆ ತಿಳಿದಿದೆ. ಸರಿಯಪ್ಪ, ಅದು ಯೋಗ್ಯವಾಗಿದೆ. ಆದರೆ ಭಗವಂತನ ಪ್ರಾಪ್ತಿಗಾಗಿ ಏನು ಮಾಡಬೇಕು ಎಂಬುದು ತಿಳಿದಿಲ್ಲ. ನಾವು ಸಂಶೋಧನೆ ಮಾಡುವುದರಿಂದ ಯಾವ ರೀತಿಯಲ್ಲಿ ಸಂಶೋಧನೆ ಮಾಡಬೇಕು ಎಂಬುದರ ಬಗ್ಗೆ ನಮಗೆ ತಿಳಿದಿರಬೇಕು. ಭಗವಂತನ ಪ್ರಾಪ್ತಿಗಾಗಿ ನಾವು ಏನು ಮಾಡಬೇಕು? ಭಗವಂತನ ಪ್ರಾಪ್ತಿಗಾಗಿ ನಾವು ಭಗವಂತನನ್ನು ಹೃದಯದಲ್ಲಿಷ್ಟು ಉಪಾಸನೆ ಮಾಡಿದರೆ ಅದುವೇ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಾನ, ಸುತ್ತಿರುವುದೇ ಅವನ ವೃಂದಾವನ ಎಂಬುದಾಗಿ ತಿಳಿಯುತ್ತದೆ. ಅನನ್ಯವಾದ ಭಕ್ತಿಯಿಂದ, ಅನನ್ಯವಾದ ಶರಣಾಗತಿಯಿಂದ ಭಗವಂತನನ್ನು ನಿರ್ಮಲ ಭಾವದಿಂದ, ಶುದ್ಧ ಭಾವದಿಂದ ಹೃದಯದಲ್ಲಿಟ್ಟು ಭಜಿಸಿದರೆ ಬರುವಂತಹ ಆ ಆನಂದವೇ, ಭಗವಂತನ ಕೃಪೆಯಿಂದ ಬರುವಂತಹ ನಮಗೆ ಸಿಗುವಂಥ ಆನಂದವೇ ಅದು ಭಗವತ್ ಪ್ರಾಪ್ತಿಯಾಗ್ತದೆ. ಸುತ್ತಿರುವಂಥದ್ದು ಎಲ್ಲವೂ ನಮಗೆ ಆನಂದಮಯವಾಗಿರುತ್ತದೆ. ಅದು ವೃಂದಾವನವಾಗಿರುತ್ತದೆ. ಇನ್ನು ಪೂರ್ಣ ಶರಣಾಗತಿಯಿಂದ ಶ್ರೀರಾಮನನ್ನು ಪೂರ್ಣ ಶರಣಾಗತಿಯಿಂದ
ಶ್ರೀರಾಮನನ್ನು ರಾಮ ನಾನು ನಿನ್ನವನು ಎಂದು ಇನ್ನು ಮುಂದೆ ಆಗುವುದಿಲ್ಲ, ನಿನ್ನ ಇಂದಲೇ ಎಂದು ತಿಳಿಯುತ್ತೇವೆ. ಭಗವಂತನನ್ನು ಪೂರ್ಣವಾಗಿ ಹೃದಯದಲ್ಲಿಟ್ಟು ಭಜಿಸುವುದರಿಂದ, ಆ ಉಪಾಸನೆಯಿಂದ, ಶರಣಾಗತಿಯಿಂದ ಮುಂದೆ ಆಗುವುದೆಲ್ಲವೂ ಭಗವಂತ ನಿನ್ನ ಇಚ್ಛೆಯಿಂದ, ನಾನೇನು ಮಾಡೋದು ನಿನ್ನ ಇಚ್ಛೆಯಿಂದ ಎಲ್ಲವೂ ನಡೆಯುತ್ತೆ ಎಂಬುದಂತಹ ಭಾಸವು ಉಂಟಾಗ್ತದೆ. ಹಾಗೂ ನಿನ್ನ ನಾಮಸ್ಮರಣೆ ಪೂರ್ಣ ಪ್ರಯತ್ನದಿಂದ ನಾನು ಮಾಡುತ್ತೇನೆ, ನೀನು ನನ್ನನ್ನು ನಿನ್ನವನೆಂದು ಸ್ವೀಕರಿಸು. ಭಗವಂತ ಬಹಳ ದಯಾಳುವಾಗಿದ್ದೇನೆ, ನೀನು ನನ್ನನ್ನು ನಿನ್ನವನೆಂದು ಸ್ವೀಕರಿಸು ಎಂಬುದಾಗಿ ಪ್ರಾರ್ಥಿಸುವುದರಿಂದ ನಮಗೆ ಉತ್ತಮವಾದ ಆನಂದವು, ಧೈರ್ಯವು ನಮ್ಮಲ್ಲಿ ಉಂಟಾಗುತ್ತದೆ. ಭಗವಂತನು ಬಹಳ ದಯಾಳುವಾಗಿದ್ದಾನೆ. ಜನರು ನೂರಾರು ಅಪರಾಧವನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು, ಅಪರಾಧವನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಭಗವಂತನಿಗೆ ಶರಣು ಹೋದಾಗ ಎಲ್ಲವನ್ನು ಸ್ವೀಕರಿಸಿ ಭಗವಂತನು ನಮ್ಮನ್ನು ರಕ್ಷಿಸಲು ಸದಾ ಸಿದ್ಧನಾಗಿದ್ದಾನೆ. ಈ ಅನನ್ಯವಾದ ಭಕ್ತಿ, ಈ ಉಪಾಸನಾ ಭಕ್ತಿ ಎಂಬುದು ಈ ಆತ್ಮ ಸಂಶೋಧನೆಯಲ್ಲಿ ಸೇರಿದ್ದು. ಹಾಗೆ ನಾವು ಅನನ್ಯವಾಗಿ ಭಗವಂತನ ಭಜಿಸಿಕೊಂಡು ನಮ್ಮ ಜೀವನದ ಸಾರ್ಥಕತೆಯನ್ನು ಮಾಡೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.